ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಬಹಳ ಮುಖ್ಯವಾದಂಥ ಸಬ್ಜೆಕ್ಟ್ ಇದು. ಒಳ್ಳೆಯ ಟಾಪಿಕ್ ಇದು. ಇದ್ರ ಬಗ್ಗೆ ನನ್ನದೇ ಆದಂಥ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಯಾರ್ಯಾರು ಈ ಕಷ್ಟಗಳಲ್ಲಿ ನರಳುತ್ತಾ ಬದುಕ್ತಿದ್ದಾರೋ ಅಂಥವ್ರಿಗೊಂದು ಪರಿಹಾರ ಕೊಡಬೇಕು ಅನ್ನೋ ಮನೋಸಂಕಲ್ಪದಿಂದ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಕೆಲವು ಎಷ್ಟೋ ದುಡಿದ್ರೂ ಕೂಡ ಮನೇಲಿ ಲಕ್ಷ್ಮಿ ಸ್ಥಿರವಾಗಿರೋದಿಲ್ಲ. ಸ್ಥಿರತೆ ಇಲ್ಲದೆ ಮನೆ, ಸ್ಥಿರತೆ ಇಲ್ಲದ ಮನೆ ಅಂತಂದರೆ ಗಂಡ ಹೆಂಡತಿ ದುಡಿತಾರೆ, ಮಕ್ಕಳು ದುಡಿತಾರೆ, ಪದೇ ಪದೇ ಸಾಲ ಮಾಡ್ತಿರ್ತಾರೆ. ಈ ಕಡೆ ಆದಾಯ ಬರುತ್ತೆ, ಸಾಲಕ್ಕೆ ತೊಗೊಂಡೋಗಿ ಬಡ್ಡಿ ಕಟ್ಟೋದಿಲ್ಲ, ಸಾಲ ತೀರಿಸೋದೇ ಆಗ್ತಿರ್ತದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಕರೀತಾರೆ ಅದಕ್ಕೆ. ನಮ್ಮಪ್ಪ ಇದ್ದರು, ಅವ್ರು ಹಂಗೆ ಮಾಡ್ತಿದ್ರು. ನಮ್ಮ ತಾತ ಇತ್ತು, ಅವ್ರಿಗೂ ಸಾಲ ಬಾಧೆ. ನಮ್ಮ ಮುತ್ತಾತ ಇದ್ದರು, ಅವ್ರಿಗೂ ಸಾಲ ಬಾಧೆ. ಹೊಲ ಗದ್ದೆಯಿಂದ ಒಳ್ಳೆ ವರಮಾನ ಬರ್ತಿತ್ತು, ಆದಾಯ ಬರ್ತಿತ್ತು, ಆದರೆ ಬರೀ ಸಾಲಕ್ಕೆ ಹೋಗ್ತಾಯಿತ್ತು. ಒಂದು ಹಬ್ಬ ಮಾಡಬೇಕಂದ್ರೆ ಇನ್ನೊಬ್ಬರ ಹತ್ರ ಸಾಲ ಮಾಡಿ ತಂದು ಹಬ್ಬ ಮಾಡಬೇಕು. ಒಬ್ಬರು ರೋಗ ಬಂದುಬಿಡ್ತು, ಆಸ್ಪತ್ರೆಗೆ ತೋರಿಸೋಣ ಟ್ರೀಟ್ಮೆಂಟ್ಗೆ ಸಾಲ ಮಾಡ್ಕೊಂಡು ತೊಗೊಂಡೋಗಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು. ದುಡ್ಡು ಬರ್ತಿದೆ, ಬಡತನ ಅಂತೂ ಇಲ್ಲ, ದುಡ್ಡು ಬರ್ತಾಯಿದೆ. ನಮ್ಮ ತಾತನಿಗೂ ಅಷ್ಟೇ, ನಮ್ಮ ಮುತ್ತಾತನಿಗೂ ಅಷ್ಟೇ. ಹಾಗೆ ನಮ್ಮ 5-6 ತಲೆಮಾರದಿಂದಲೂ ಏನು ಆಸ್ತಿನೂ ಮಾಡೋಕ್ಕಾಗಿಲ್ಲ. ಒಂದು ಸೈಟ್ ಇಲ್ಲ, ಒಂದು ಎಕರೆ ಜಮೀನಿಲ್ಲ, ಒಂದು ಕುಂಟೆ ಜಮೀನಿಲ್ಲ, ಒಂದು ಕುಂಟೆ ಹೊಲ ಇಲ್ಲ, ಒಂದು ಸ್ವಂತ ಮನೆಯೂ ಇಲ್ಲ. ಸ್ವಂತ ಮನೆ ಇದೆ, ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು ಹೊಸದಾಗಿ, ಅದಕ್ಕೂ ಆಗ್ತಿಲ್ಲ. ಎಲ್ಲರೂ ದುಡಿತಾರೆ, ಅರೆ ಸಾಲ 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 ಅಂತಾರೆ. ಇನ್ಕಮ್ ಇದೆ, ಉಳಿತಾಯ ಆಗ್ತಿಲ್ಲ. ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅರೆ ನಾವು ದುಡಿತೀವಲ್ಲ, ಯಾಕೆ ಹಿಂಗೆ ಖರ್ಚಾಗುತ್ತೆ? ನೋಡಿ, ಈಗ ಮನೇಲಿ ಒಂದು 30,000 ರೂಪಾಯಿ ಬಂತು ದುಡ್ಡು. 30,000 ರೂಪಾಯಿನಲ್ಲಿ ಇದಕ್ಕಿದ್ದಾಗೆ ಯಾರಿಗೂ ತೊಂದರೆ ಆಯಿತು, ಆರೋಗ್ಯ ಕೆಟ್ಟೋಯ್ತು. ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಮಾಡುವಾಗ ಡಿಸ್ಚಾರ್ಜ್ ಮಾಡ್ಕೊಂಬರೋಷ್ಟೊಳಗೆ 5 ಲಕ್ಷ ಬಿಲ್ ಆಗಿದೆ. 30,000 ರೂಪಾಯಿ ಸಂಬಳ ತೊಗೊಂಡ್ಗೆ 5 ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕೀಗ. ಇದುವರೆಗೂ ಸೇವೆ ಮಾಡಿಲ್ಲ ಅವನು. 30,000 ರೂಪಾಯಿ ಸಂಬಳ ತೊಗೋತಾನೆ, ಅಕ್ಕಿ, ಬೇಳೆ, ರಾಗಿ, ತುಪ್ಪ, ಎಣ್ಣೆ, ಉಪ್ಪು ಎಲ್ಲ ತಂದು ಮಿಕ್ಕಿದ ದುಡ್ಡನ್ನು ಸೇವ್ ಮಾಡೋಣ ಅಂದರೆ ಆ ದುಡ್ಡು ಸಾಲಿಗೆ ಬಡ್ಡಿಗೆ ಹೋಗ್ತಾಯಿದೆ. ಒಂದಲ್ಲ ಒಂದು ರೀತಿ ನಾನು ಚೆನ್ನಾಗಿದ್ದೀನಿ, ಹೆಂಡತಿ ತೊಂದರೆ ಆಯಿತು, ಹೆಂಡತಿ ಚೆನ್ನಾಗಿದ್ದಾಳೆ, ಮಗು ತೊಂದರೆ ಆಯಿತು, ಮಕ್ಕಳು ತೊಂದರೆ ಆಯಿತು. ಹೀಗೆ ಇಲ್ಲ ರೋಗ ಬಾಧೆ, ಇಲ್ಲ ಸಾಧೆ ಬಾಧೆ, ಸಾಲ, ಯಾವುದೋ ಒಂದು ಸಾಲ ಬಾಧೆ, ರೋಗ ಬಾಧೆಯಿಂದ ಧನಹಾನಿ, ಧನ ನಷ್ಟ. ಈ ಥರ ಕುಟುಂಬ ಭಾಳಷ್ಟಿದೆ ಜಗತ್ತಿನಲ್ಲಿ. ಕೋಟ್ಯಾಂತರ ಜನ ಇದ್ದಾರೆ. ಕೋಟ್ಯಾಂತರ ಜನಕ್ಕೆ ಈ ಸಮಸ್ಯೆ ಇದೆ. ಒಳ್ಳೆ ಬಿಸ್ನೆಸ್ ಮಾಡ್ತೀವಿ, ದಿನ ಒಳ್ಳೆ ವ್ಯಾಪಾರ ಆಗುತ್ತೆ, ಏನಾದರೂ ಒಂದು ನಷ್ಟ, ಇಲ್ಲ ದುಡ್ಡು ಕೊಡದೆ ಅವನ ಕೈ ಎತ್ಬಿಟ್ಟಿರ್ತಾನೆ, ಮೋಸ ಮಾಡಿಬಿಟ್ಟಿರ್ತಾನೆ, ಅದರೊಂದು ಲಕ್ಷಗಟ್ಟಲೆ ಹೋಯಿತು. ಅದನ್ನು ತೀರ್ಸೋಕ್ಕೆ ಇವನು ಬಡ್ಡಿ ಕಟ್ಟಬೇಕು ಸಾಲ ತೊಗೊಂಬಂದು. ಹೀಗೆ ವ್ಯಾಪಾರದಲ್ಲಿ ನಷ್ಟ, ಧನಹಾನಿ, ಉದ್ಯೋಗದಲ್ಲಿ ಧನಹಾನಿ. ಉದ್ಯೋಗ ಮಾಡ್ತಾ ಇದ್ದಾನೆ, ದುಡ್ಡು ನಿಲ್ತಾ ಇಲ್ಲ. ಅಯ್ಯೋ ನನಗೆ ಸಂಬಳ ಬರ್ತಾ ಇದೆ 50,000 ರೂಪಾಯಿ, ತಂಗಿಗೆ ಮದುವೆ ಮಾಡಬೇಕು, ಅಪ್ಪ ಅಮ್ಮನಿಗೆ ಹುಷಾರಿಲ್ಲ, ತಿಂಗಳಿಗವ್ರಿಗೆ ಮಾತ್ರೆ, ಇಂಜೆಕ್ಷನ್, ಟಾನಿಕ್ಕಿಗೆ ಔಷಧಿ ಕೊಡಬೇಕು, ಇನ್ನೊಂದು ಕಡೆ ಮಗು ಫೀಸ್ ಕಟ್ಟಬೇಕು, ಟ್ಯೂಷನ್ಗೆ ಸೇರಿಸ್ಬೇಕು, ಮನೆ ರೇಷನ್ ತರಬೇಕು, ಅಕ್ಕಿ, ಬೇಳೆ, ಕಾಫಿ ಪುಡಿ, ಎಣ್ಣೆ, ಉಪ್ಪು, ತುಪ್ಪ ಎಲ್ಲ ತರಬೇಕು. ಇಷ್ಟೆಲ್ಲ ಮಾಡಿಸೊಳಗೆ ಮತ್ತೆ ಸಾಲ ಮಾಡಾದ್ರು ನಾನು ತೊಗೊಂಬರ್ಬೇಕು, ದುಡ್ಡೇ ಸಿಗೋದಿಲ್ಲ. ಈಗೊಂದಲ್ಲಿ ಹೆಂಗೋ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ತಂಗಿ ಮದುವೆನೋ ತಮ್ಮನ ಮದುವೆನೋ ಏನೋ ಒಂದು ಮಾಡ್ತಾರೆ ಮನೇಲಿ. ಮಾಡಿದ್ಮೇಲೆ ಆ ಮದುವೆನೂ ಕೂಡ ಸಾಲದಲ್ಲೇ ಆಗುತ್ತೆ. ಸಾಲ ಮಾಡೇ ಮದುವೆ ಮಾಡಬೇಕು. ಈ ಥರ ಗೊಂದಲಮಯವಾದಂಥ ಆರ್ಥಿಕ ಸಮಸ್ಯೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದು ಕೋಟ್ಯಾಂತರ ಮನೇಲಿದೆ. ಈ ಥರ ಸಮಸ್ಯೆ ಇದ್ದಾಗ ಮಕ್ಕಳನ್ನ ಓದ್ಸೋಕ್ಕಾಗದೆ ಕೆಲಸಕ್ಕೆ ಕಳಿಸ್ಬಿಡ್ತಾರೆ. ಹೋಗೋ, ಓದ್ಸೋಕ್ಕಾಗಲ್ಲ ನಮ್ಮ ಕೈಲಿ, ದಿನಗೂಲಿ ಮಾಡು, ಇಲ್ಲ ಎಲ್ಲ ಒಂದು ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡು, ಇಲ್ಲ ಎಲ್ಲೋ ಒಂದು ಕೆಲಸ ಮಾಡು. ಪಾಪ ಅವ್ನು SLC ಮಾಡ್ಕೊಂಡು ಓದಬೇಕು ಅಂತ ಆಸೆ, ಮನೇಲಿ ಓದ್ಸೋಕ್ಕೆ ಅವಕಾಶ ಇಲ್ಲ, ದುಡಿಯೋಕ್ಕೆ ಹೋಗ್ತಾನೆ. PUC ಓದಿರ್ತಾನೆ, ಮುಂದಕ್ಕೆ ಓದ್ಸೋಕ್ಕಾಗಲ್ಲ, ಕೆಲಸಕ್ಕೆ ಕಳಿಸ್ಬಿಡ್ತಾರೆ. ಏನಾರು ಒಂದು ಏನೂ ಆಗಿಲ್ಲ, ಮನೆ ಜಾರು ಬಿದ್ದಾರು ಕೈಯೋ ಕಾಲೋ ಮೂಲೋ ಮುಡ್ಕೊಂಬಿಡ್ತಾರೆ. ಹಾಸ್ಪಿಟ್ಲಿಗೆ ವಾರಗಟ್ಟಲೆ ತಿನ್ಗಟ್ಟಲೆ ಅಡ್ಮಿಟ್ ಮಾಡಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಬಿಟ್ಟು ಮನೆಗೆ ಬರಬೇಕು. ಈ ರೀತಿ
ಗೊಂದಲಮಯವಾದಂಥ ಇಲ್ಲಿ ಆರ್ಥಿಕ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆರ್ಥಿಕ ಸಮಸ್ಯೆ. ಇನ್ನೊಂದು ಆರ್ಥಿಕ ಸಮಸ್ಯೆ ಒಂದು ಆಯಿತಾ, ಅದಂಗೋ ಸಾಲ ಪಾಳ ಮಾಡ್ಕೊಂಡು ಹೋಗ್ತಿದ್ದೀವಿ. ಮನೆಯಲ್ಲೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಶುರುವಾಗಿ ಹೋಗ್ಬಿಟ್ಟಿದೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಅಂದರೆ ಡಿಸ್ಪ್ಯೂಟ್ಸ್ ಏನು, ಹೆಂಡತಿ ಕೂಗಾಟ, ಕೋಪ, ನಮ್ಮ ಜೊತೆಗೆ ಬಾಳ್ತಾ ಇಲ್ಲ ಅವಳು, ಗಂಡ ಸರಿ ಇಲ್ಲ, ಗಂಡ ತರೋ ಸಂಬಳ ಸರಿ ಇಲ್ಲ, ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ. ಮನೆ ಒಳಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದೆ. ಅಣ್ಣ ತಮ್ಮಂದಿರು ಕೋರ್ಟ್ ಕೇಸು, ಹೋರಾಟ, ಹೊಡೆದಾಟ, ಬಡದಾಟ, ಕೂಗಾಟ, ಹೀಗೆ ಫ್ಯಾಮಿಲಿ ಒಳಗೆ ಹಲವಾರು ಡಿಸ್ಪ್ಯೂಟ್ಸ್ ಇದೆ. ಬಂಧುಗಳಿಂದ, ಮಿತ್ರರಿಂದ, ಮನೆ ವಾಸ ಮಾಡೋ ಕುಟುಂಬ ಸದಸ್ಯರಿಂದಲೇ. ಹೆಂಡತಿಯಿಂದ ಪ್ರಾಬ್ಲಮ್ಮು, ಹೆಂಡತಿ ಒಂದು ಕೋಪ, ಅವ್ರದ್ದೊಂಥರ ಸ್ಟೈಲು, ಅವ್ರದ್ದೊಂಥರ ಆಚಾರ ವಿಚಾರ ಸಂಸ್ಕಾರ, ಗಂಡದೊಂಥರ ಆಚಾರ ವಿಚಾರ ಸಂಸ್ಕಾರ, ಮಕ್ಕಳದು ಅಜ್ಜಿ ತಾತ ಯಾರೋ, ಒಟ್ಟಿನಲ್ಲಿ ಮನೆ ಒಳಗೆ ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದೀರಿ, ಆದರೆ ನಾವ್ಯಾರು ನಮ್ಗೆ ಗೊತ್ತಿಲ್ಲ, ನಾವ್ಯಾರೋ ಬೇರೆ ಬೇರೆ ಅನ್ನೋ ರೀತಿಯಲ್ಲಿದೆ. ಆ ರೀತಿ ಮನಸ್ತಾಪ, ಆ ರೀತಿ ದ್ವೇಷ, ಆ ರೀತಿ ದೋಷ. ದೋಷ ಅಂದ್ರೇನು, ನೀನು ಸರಿ ಇಲ್ಲ, ಹಿಂಗೆ ಮಾಡಿಬಿಟ್ಟೆ, ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಅದಕ್ಕೆ ಒಂದು ಜಗಳ, ನೀನು ಹತ್ತ ಕೊಟ್ಟಿಲ್ಲ ಅದಕ್ಕೆ ಜಗಳ. ದೋಷಗಳನ್ನು ಹುಡುಕೋದು, ಕೂಗಾಟ ಮಾಡೋದು, ಹೀಗೆ ನಿಷ್ಠುರ, ಅಗೌರವ, ಈ ಥರದ್ದೆಲ್ಲ ಡಿಸ್ಕೇಸ್ಫುಲ್ನೆಸ್, ಅವಮಾನ, ಈ ಥರದ್ದೆಲ್ಲ ನಡೀತಾ ಇದೆ. ಇದಲ್ದೇ ಒಬ್ಬರಾದ್ಮೇಲೆ ಒಬ್ಬರು ರೋಗ ಬೀಳೋದು, ಹೆಲ್ತ್ ಇಶ್ಯೂಸು, ಈ ಥರದ್ದೆಲ್ಲ ಮನೆಯೊಳಗೆ ವರ್ಷ ಪೂರ್ತಿ ಇರ್ತದೆ, ಸಾಯ ತನಕ ಇರ್ತದೆ. ಇದು ಒಂದು ತಿಂಗಳು ಒಂದು ವರ್ಷ ಓಕೆ ಅನ್ಬೋದು, ವರ್ಷ ಪೂರ್ತಿ ಸಮಸ್ಯೆಗಳು ಇದೇ ಅವ್ರು ಜಿಡ್ಡಿಡ್ದೋಗ್ಬಿಟ್ಟಿರುತ್ತೆ, ಅವ್ರು ಹಾಗೇ ಬದುಕ್ತಾ ಇರ್ತಾರೆ. ಈ ಕೈಕಾಲೆಲ್ಲ ಚೆನ್ನಾಗಿದೆ, ರೋಗ ಇಲ್ಲ, ಹೆಂಗೋ ಊಟ ತಿಂಡಿ ಮಾಡ್ಕೊಂಡು ಸಂಸಾರ ನಡೀತಾ ಇದೆ, ಬದುಕು ನಡೆಸ್ತಾ ಇದೆ, ನಮ್ಮ ಪ್ರಯಾಣ ನಡೀತಾನೇ ಇದೆ, ಪ್ರಯಾಣ ನಿಂತಿಲ್ಲ, ಬದುಕು ಜೀವನ ಅನ್ನೋ ಪ್ರಯಾಣ ನಡೀತಾ ಇದೆ. ಆದರೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್, ಕೀಳಿರಿಮೆ, ಅಹಂಕಾರ, ವಾಟರ್ ಫೋಬಿಯಾ, ನೀರು ಕಂಡ್ರೆ ಭಯ, ನೀರು ಕಂಡ್ರೆ ಭಯ, ನೀರಿನ ವಿಚಾರದಲ್ಲೇ ಜಾಸ್ತಿ ಗಲಾಟೆ, ನೀರಿನ ವಿಚಾರದಲ್ಲಿ ಏನೋ ಒಂದು ದ್ವಂದ್ವ. ಆಮೇಲೆ ಪರ್ಸನಾಲಿಟಿ ಡಿಸಾರ್ಡರ್ಸ್, ಬೆಳಗ್ಗೆ ಇದ್ದಾಗ ಸಂಜೆ ಇರೋಲ್ಲ, ಸಂಜೆ ಇದ್ದಾಗ ಬೆಳಗ್ಗೆ ಇರೋದಿಲ್ಲ, ಇವತ್ತಿದ್ದಾಗ ನಾಳೆ ಇರೋಲ್ಲ, ನಾಳೆ ಇದ್ದಾಗ ಮುಂದೆ ವಾರ ಇರೋಲ್ಲ, ಇದಕ್ಕಿದ್ದಾಗ ಬದಲಾವಣೆ. ನಾನು ಹೇಳೇ ಇಲ್ಲ, ನಾನು ಕೊಟ್ಟೇ ಇಲ್ಲ, ನಾನು ನೋಡೇ ಇಲ್ಲ, ನಾನು ತೊಗೊಂಡೇ ಇಲ್ಲ, ನೀನು ಸರಿ ಇಲ್ಲ, ಅವನು ಸರಿ ಇಲ್ಲ, ಒಂಥರ ಇವನು ಮೆಂಟಲ್ ಅಂತ ಅಂದ್ಬಿಡ್ತಾರೆ, ಇವನು ಕ್ರ್ಯಾಕ್ ಅಂತಾರೆ, ಅಥವಾ ಇವನು ಸೈಕನೋ ಏನೋ ಅಂದ್ಬಿಡ್ತಾರೆ. ಈ ಲೆವೆಲ್ಗೆ ನಮ್ಮ ಪರ್ಸ್ನಾಲಿಟಿನ ಇಟ್ಟಿರ್ತದೆ ಕೆಲವು ಮನೆಯಲ್ಲಿ. ನಂಬದೇ ಕಷ್ಟ. ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತ ನೋಡಿದಾಗ ನಾವು ಪ್ರಗತಿ ಆಗ್ತಿಲ್ಲ, ಸ್ಥಿರತೆ, ನಮ್ಮಲ್ಲಿ ಮೈಂಡ್ ಕಾನ್ಸ್ಟೆಂಟ್ ಇಲ್ಲ, ಚಂಚಲ ಮನಸ್ಸು, ಬದುಕೇ ಚಂಚಲ. ನಾನು ಮನೆ ಕಟ್ಟಬೇಕು ಅಂತ ಇದ್ದು ಮನೆ ಕಟ್ಟಕ್ಕೆ ಆಗ್ತದೆ, ಇನ್ನೇನೋ ನಡೀತಾ ಇದೆ. ಸೈಟ್ ತೊಗೋಬೇಕು ಅಂತ ಇದ್ದೀನಿ, ಸೈಟೇ ಅದ್ರದ್ದು ಇನ್ನೇನೋ ನಡೀತಾ ಇದೆ. ಮದುವೆ ಮಾಡಬೇಕಂತ ಹೊರ್ತೀನಿ, ಇನ್ನೇನೋ ದುರಂತ ನಡೀತಾ ಇದೆ. ಹೀಗೆ ನಾವು ಅಂದ್ಕೊಂಡಿದ್ದಾಗ್ತಿಲ್ಲ, ಸ್ಥಿರತೆ ಇಲ್ಲ ಲೈಫಲ್ಲಿ. ಎರಡನೇದು, ನಾವು ಪ್ರಗತಿ ಆಗ್ತಿಲ್ಲ, ಪ್ರೋಗ್ರೆಸ್ ಆಗ್ತಿಲ್ಲ, ಇಂಪ್ರೂವ್ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ, ಯಶಸ್ವಿ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದಾಗ ಅವರಿಗೆ ಅನಂತ ಅಂತ ಒಂದು ಕಾಳ ಸರ್ಪದೋಷ ಇರ್ತದೆ. ನಮ್ಮ ಜಾತಕ ನೋಡಿದಾಗ ಲಗ್ನದಲ್ಲಿ ರಾಹು ಇದ್ದು, ಲಗ್ನದಿಂದ 7ನೇ ಮನೆಯಲ್ಲಿ ಕೇತು ಇತ್ತು, ಅದರೊಳಗೆ ಎಲ್ಲ ಗ್ರಹಗಳಿತ್ತು ಅಂದರೆ ಅನಂತ ಕಾಳ ಸರ್ಪದೋಷ ಅಂತ ಕರೀತಾರೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಜನ್ಮಕುಂಡ್ಲಿ ನೋಡಿದಾಗ ಲಗ್ನದಲ್ಲಿ ರಾಹು ಇರುತ್ತೆ, ಮೊದಲನೇ ಭಾವದಲ್ಲಿ, ಫಸ್ಟ್ ಹೌಸಲ್ಲಿ, 7th ಹೌಸಲ್ಲಿ 7ನೇ ಮನೆಯಲ್ಲಿ ಕೇತು ಇರುತ್ತೆ, ಅಷ್ಟರೊಳಗೆ ಎಲ್ಲ ಗ್ರಹಗಳಿರ್ತದೆ. ಅದಕ್ಕೆ ಅನಂತ ಕಾಳ ಸರ್ಪದೋಷ ಹುಟ್ಟಿದೆ ಅಂತ. ಯಾಕಿದು? ನನ್ನ ತಂದೆ ಅಥವಾ ನನ್ನ ತಾತ ಅಥವಾ ನಮ್ಮ ಮುತ್ತಾತ ಹಾವುಗಳನ್ನು ಸಾಯಿಸಿಬಿಟ್ಟಿದ್ರೆ, ಸರ್ಪ ಕುಟುಂಬವನ್ನು ನಾಶ ಮಾಡಿದೆ. ಒಂದು ಹಾವು ಅದ್ರ ಪಕ್ಕದಲ್ಲಿ ಮರಿಯೆಲ್ಲ ಇರ್ತದೆ. ನಮ್ಮ ತಾತನ ಮುತ್ತಾತನ ಯಾಗ ಹಾವು ಆ ಕುಟುಂಬ ಪೂರ್ತಿ ಹಾವನ್ನ ಹೊಡೆದಾಕಿರ್ಬೋದು, ಇಲ್ಲ ಬೆಂಕಿ ಹಾಕಿ ಸಾಯಿಸಿರ್ಬೋದು, ಏನೋ ಒಂದು ಮಾಡಿ ಆ ಕುಟುಂಬನ ಪೂರ್ತಿ ನಾಗ ಸರ್ಪ ಕುಟುಂಬವನ್ನು ನಾಶ ಮಾಡಿದರೆ ಆ ಪರಂಪರೆ 21 ತಲೆಮಾರುವರೆಗೂ ಅನಂತ ಕಾಳ ಸರ್ಪದೋಷದಲ್ಲಿ ಬರ್ತಾರೆ. ಒಬ್ಬೊಬ್ಬ ತಲೆಮಾರು 70-80, ನಮ್ಮ ತಾತ 80 ವರ್ಷ ಬದುಕಿದ್ದ ಅಂತ ಇಟ್ಕೊಳ್ಳಿ, ನಮ್ಮ ತಾತನ ಮಗ ಅವನೊಂದು 60 ವರ್ಷ ಬದುಕಿದ್ದ ಅಂತ ಇಟ್ಕೊಳ್ಳಿ, ಮಕ್ಕಳು ಅವನೊಂದು 70 ವರ್ಷ, ಹೀಗೆ ಒಬ್ಬೊಬ್ಬರು 50, 70, 80, 90 ವರ್ಷ ಬಾಳಿ ಬದುಕ್ತಿರ್ತಾರೆ. ಆದರೆ ಅವ್ರು ಏನೂ ಉದ್ಧಾರ ಆಗಿರೋದಿಲ್ಲ ಆರ್ಥಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ. ಆರೋಗ್ಯ ಚೆನ್ನಾಗಿಲ್ಲ, ಹಣಕಾಸಿನ ಸಮಸ್ಯೆ, ಸಮಸ್ಯೆಯೋ ಸಮಸ್ಯೆ.
ಹಾಗೆ 21 ತಲೆಮಾರುವರೆಗೂ ಹೊಟ್ಟೋಗುತ್ತೆ ಈ ಕಾಳಸರ್ಪದೋಷ, ಅನಂತ ಕಾಳಸರ್ಪದೋಷ. ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಬುಸ್ ಅಂತಾರೆ. ಗಂಡನ ನೋಡ್ರೆ ಹೆಂಡತಿ ಬುಸ್ ಅಂತೇಳೆ, ಹೆಂಡತಿ ನೋಡ್ರೆ ಗಂಡ ಬುಸ್ ಅಂತಾನೆ. ಇವರಿಬ್ರಿಗೆ ನಾವೇನು ಕಮ್ಮಿ ಅಂತ ಮಕ್ಕಳು ಬುಸ್ ಬುಸ್ ಅಂತಾರೆ. ಅಂದರೆ ಬುಸ್ ಅಂದರೆ ಕೂಗಾಡ್ತಾರೆ. ಒಂದು ರೀತಿ ತಾರತಮ್ಯ, ಡಿಸ್ಕ್ರಿಮಿನೇಷನ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಆಮೇಲೆ ಫೋಬಿಯಾ, ಆಂಗ್ಸೈಟಿ, ಇವೆಲ್ಲ ಸಿಂಪ್ಟಮ್ಸ್ ಆಫ್ ಮೆಂಟಲ್ ಅನಂತ ಕಾಳಸರ್ಪದೋಷ. ಸಾಕಪ್ಪ ಈ ಬದುಕು ನೇಣಾಕೊಂಡು ಸತ್ತೋಗೋಣ, ಅಲ್ಲ ಊರು ಬಿಟ್ಟು ಹೊಟ್ಟೋಗೋಣ, ದೇಶಾಂತರ ಹೋಗೋಣ, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ತಂದಿಡುತ್ತೆ ಜೀವನ. ಏಕೆ? ಆ ಅನಂತ ಕಾಳಸರ್ಪದೋಷ. ನಾನೂ ಬರ್ತಲಿದ್ದೆ, ನನ್ನ ಮಕ್ಕಳು ಬರ್ತಂದಲೇ ಬದುಕಿ ಸಾಯಬೇಕು, ನನ್ನ ಮೊಮ್ಮಕ್ಕಳು ಹಂಗೆ ಆಗುತ್ತೆ. 21 ತಲೆಮಾರುವರೆಗೂ ಈ ರೀತಿ ದೋಷ ಬರ್ತದೆ. ಅದರಿಂದ ಸರ್ಪಶಾಪ, ಮಹಾಶಾಪ, ದೇವತಾ ಶಾಪ, ಪೂಜೆ ಹೋಮ ಮಾಡಿ ತೀರಿಸ್ಕೋಬೋದು. ಮಾತಾಪಿತೃ ಶಾಪ ಹೆಂಗೂ ಮಾಡ್ಬೋದು. ಸರ್ಪಶಾಪ, ಸರ್ಪ ಕುಟುಂಬ ನಾಶ ದೋಷ ನಿವಾರಣ ಮಾಡಲಿಕ್ಕೆ ಕಷ್ಟ ಇದೆ. ಆ ತಾಯಿ ಮಕ್ಕಳು ಗಂಡ ಹೆಂಡತಿ ಆ ಸರ್ಪ ಕುಟುಂಬವನ್ನೇ ನಾಶ ಮಾಡಿಬಿಟ್ಟಿರ್ತೀವಿ. ಹೀಗಾಗಿ ನಮ್ಮ 21 ತಲೆಮಾರವರೆಗೂ ಕುಟುಂಬ ಚೆನ್ನಾಗಿರೋದಿಲ್ಲ. ಇದು ಇನ್ನೊಂದು ಕಾರಣ ಇದೆ. ಒಂದು ಕುಟುಂಬವನ್ನು ಬೆಂಕಿ ಹಾಕಿ ಸುಟ್ಟುಬಿಟ್ಟಿದ್ರೆ, ಯಾರೋ ಒಬ್ಬ ನಾನು ಕಣ್ಣಾರೆ ನೋಡಿರೋಂಥದ್ದು ಸುಮಾರು 40 ವರ್ಷದ ಹಿಂದೆ. ಅವಾಗ ಅವನೇನು ಸಾಲ ಕೊಟ್ಟಿರಲಿಲ್ಲ, ತೀರ್ಸೋಕ್ಕಾಗಲಿಲ್ಲ. ಮತ್ತು ಅವನು ಏನೂ ಹಣನೂ ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಸಾಲ ಕೊಟ್ಟವನು ಏನು ಮಾಡ್ದ, ಮಲಗಿದ್ದಾಗ ಪಾಪ ಗಂಡ ಹೆಂಡತಿ ಮಕ್ಕಳೆಲ್ಲ ಮಲಗಿದ್ದಾರೆ, ಆ ಮನೆಗೆ ಬೆಂಕಿ ಹಾಕಿ ಸಾಯಿಸ್ಬಿಡ್ತಾನೆ, ಎಲ್ಲರನ್ನು ಸುಟ್ಟಾಕ್ಬಿಡ್ತಾನೆ. ಬದುಕಿದ್ರೆ ಹೆಂಗೂ ಕೊಡ್ತಾಯಿದ್ರು. ಎಷ್ಟು 3-4 ವರ್ಷದಿಂದ ಕೇಳಿ ಸಾಕಾಯ್ತು, ದುಡ್ಡು ಕೊಟ್ಟಿಲ್ಲ, ಮನೆ ಖಾಲಿನೂ ಮಾಡ್ತಿಲ್ಲ. ಆ ಮನೆ ಆದರೂ ತೊಗೊಂಬಿಡೋಣ ಅಂತ ಏಟ್ಪಾಟ್ ಮಾಡ್ತಾನೆ, ಮನೆಯೂ ಖಾಲಿ ಮಾಡಿಲ್ಲ, ಪೊಸಿಷನ್ಲೇ ಇದೆ, ಅವ್ನು ಖಾಲಿ ಮಾಡ್ಸೋಕ್ಕಾಗ್ತಿಲ್ಲ. ಎಲ್ಲ ರಾತ್ರಿ ಮಲಗಿದಾಗ ಸುತ್ತಲೂ ಹಾಕ್ಬಿಟ್ಟು ಬೆಂಕಿ ಹಾಕಿ ಸುಟ್ಟೇ ಬಿಟ್ಟ. ಮನೇಲಿ ಗಂಡ ಹೆಂಡತಿ ಮಕ್ಕಳೆಲ್ಲ ಮಲಗಿದ್ರು, ಮಕ್ಕಳು ಹೆಂಡತಿ ಸಮೇತ ಕುಟುಂಬವನ್ನು ಅಗ್ನಿ ದಹಿಸ್ಬಿಟ್ಟ. ಅವತ್ತಿನಿಂದ ಇವತ್ತು ಅವ್ರ ಮನೇಲಿ ಯಾರೂ ಚೆನ್ನಾಗಿಲ್ಲ. ಒಂದು ಕುಟುಂಬನ ಬೆಂಕಿ ಹಾಕಿ ಸುಟ್ಟುಬಿಟ್ಟ. ಅದಕ್ಕೆ ಕುಟುಂಬ ನಾಶ, ಸರ್ಪ ಕುಟುಂಬ ನಾಶ ಮಾಡಿದರೆ, ಅದು ಒಂದು ಕುಟುಂಬಕ್ಕೆ ಮೋಸ ಮಾಡಿಬಿಟ್ಟಿದ್ರೆ, ದ್ರೋಹ ಮಾಡಿದರೆ, ಅವರೆಲ್ಲರೂ ಪೂರ ಅನಂತ ಕಾಳಸರ್ಪದೋಷ ಪಂಗಡಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅನಂತಾತ ಒಂದು ಡಿಪಾರ್ಟ್ಮೆಂಟ್, ಅದೊಂದು ಜಾತಿ ಸರ್ಪ. ಅದ್ಮೇಲೆ ಭಗವಾನ್ ಮಹಾವಿಷ್ಣು ಮಲಗಿದ್ದಾರೆ, ಅದಕ್ಕೆ ಅವನು ಅನಂತ ಶಯನ ಅಂತ ಕರೀತಾರೆ. ಯಾರ ಮನೇನ ಹಾಳು ಮಾಡಿರ್ತೀವೋ, ಕುಟುಂಬವನ್ನೇ ಹಾಳು ಮಾಡಿ ನಾವು ಒಂದು ಕುಟುಂಬನ ತುಳಿದು ನಾವು ಬೆಳೆದಿರ್ತೀವಿ. ಒಂದು ಕುಟುಂಬವನ್ನೇ ನಾಶ ಮಾಡಿಬಿಟ್ಟು ನಾವು ಶ್ರೀಮಂತರಾಗಿರ್ತೀವಿ. ಒಂದು ಕುಟುಂಬವನ್ನೇ ಬೆಂಕಿ ಹಾಕಿ ಸುಟ್ಬಿಟ್ಟಿರ್ತೀವಿ ಜೀವಂತ ಸಮೇತವಾಗಿ. ನಾಗ ಕುಟುಂಬ, ಸರ್ಪಗಳು ವಾಸ ಮಾಡೋ ಕುಟುಂಬ, ಗಂಡ ಹೆಂಡತಿ, ಆ ಮರಿ ನಾಗರಾವುಗಳು ಎಲ್ಲ ವಾಸ ಮಾಡೋದನ್ನೇ ಬೆಂಕಿ ಹಾಕಿ ಸುಟ್ಬಿಟ್ಟಿರ್ತೀವಿ. ಈ ಕರ್ಮಗಳು ಯಾರು ಹಿಂದೆ ಮಾಡಿರ್ತಾರೋ ಆ ಗೋತ್ರದಲ್ಲಿ ಹುಟ್ಟಂಥವ್ರಿಗೆಲ್ರಿಗೂ ಇದು ಪನಿಷ್ಮೆಂಟು. PhD ಮಾಡಿದ್ರು ಕೂಡ ಅವ್ನು ಊಟಕ್ಕೆ ಬಟ್ಟೆ ಇಲ್ಲ, ಭಿಕ್ಷೆ ಬಿಡ್ತಾನೆ, ಆ ಲೆವೆಲ್ ಬರ್ತದೆ. ಅದರಿಂದ ಉಡೋ ದುಡ್ದಲ್ಲ, ನಾವು ಯಾವ ಗೋತ್ರದಲ್ಲಿ ಯಾವ ವಂಶದಲ್ಲಿ ಹುಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಹುಡ್ತೀವಿ ನಾವು ಎಲ್ಲೋ ಒಂದು ಕಡೆ ಹುಡ್ತೀವಿ, ಅದಂತೂ ಗ್ಯಾರಂಟಿ. ಕರ್ಮ ಮಾಡಿದ್ದೀವಲ್ಲ, ಅದನ್ನು ಅನುಭವಿಸೋಕ್ಕೆ ಮತ್ತೆ ಹುಡ್ತೀವಿ. ಆದರೆ ಎಂಥ ಗೋತ್ರ ಹುಡಬೇಕು? ಊಟಕ್ಕೆ ಕೊರತೆ ಇರಬಾರ್ದು, ಬಟ್ಟೆ ಕೊರತೆ ಇರಬಾರ್ದು, ವಿದ್ಯಾಭ್ಯಾಸಕ್ಕೆ ಕೊರತೆ ಇರಬಾರ್ದು, ಆಯುಷು ಆರೋಗ್ಯ ಇರುವಂಥ ಮನೆಯಲ್ಲಿ ಎಲ್ಲ ಹಾಳು ಕಾಳು ದಾಸಿಯರು ಇರುವಂಥದ್ದು, ಸೈಟು ಮನೆ, ಎಕರೆಗಟ್ಟಲೆ ಜಮೀನು, ಹೊಲ, ಫ್ಯಾಕ್ಟ್ರಿ, ಬಿಲ್ಡಿಂಗ್ಗಳು, ತಿಂಗಳಿಗೆ ಒಂದು 5-25 ಲಕ್ಷ ಬಾಡಿಗೆ ಬರುವಂಥದ್ದು. ಅಂಥ ಮನೇಲಿ ಅಂಥ ಫ್ಯಾಮಿಲಿ ಉಡಬೇಕು ಅಂತಂದರೆ ನಾನು ಜನ್ಮದಲ್ಲಿ ಒಳ್ಳೇದು ಮಾಡಿರಬೇಕು. ಕಳ್ಳರ ಫ್ಯಾಮಿಲಿಯೇ ಜನ್ಮ ತಗೋತಾರೆ, ಕೊಲೆಗಾರ ಮನೇಲೇ ಉಡ್ತಾರೆ. ಅವ್ರು ತೊಗೊಂಡೋಗ್ಬಿಟ್ಟು ಯಾವುದೋ ದೊಡ್ಡ ಇವ್ರ ಮನೇಲಿ ಮಹಾತ್ಮನಲ್ಲಿ ಉಡೋಕ್ಕಾಗೋದಿಲ್ಲ. ಕಾಸು ತಕ್ಕಂತೆ ಕಜ್ಜಾಯ, ಕರ್ಮ ತಕ್ಕಂತೆ ಜನ್ಮ ತಕ್ಕಂತೆ ಸುಖ ತಕ್ಕಂತೆ ಶಾಂತಿ, ರೋಗ, ಆರೋಗ್ಯ ಎಲ್ಲ ಬಂದ್ಬಿಡ್ತದೆ. ಹೀಗಾಗಿ ಮನುಷ್ಯನ ಆತ್ಮ ಭಾಳ ಶ್ರೇಷ್ಠವಾದದ್ದು. ಅದನ್ನು ದುರುಪಯೋಗ ಪಡಿಸ್ಕೊಂಡ್ಬಿಡ್ತೀವಿ. ಈ ರೀತಿ ಸುಟ್ಟಾಕಿ, ಬೆಂಕಿ ಹಾಕಿ, ಅವ್ರ ಮನೆ ಹಾಳು ಮಾಡಿ, ಅವ್ರಿಗೆಲ್ಲ ತುಂಬ ತೊಂದರೆ ಕೊಟ್ಟು, ಎಷ್ಟೋ ದೊಡ್ಡ ಹಿಂದಿನ ಕಾಲದಲ್ಲಿ 100-150 ವರ್ಷದಿಂದ ಎಂತಿದ್ದವರೆಲ್ಲ ಏನೇನೋ ಮಾಡಿ ಇವತ್ತು ಅವ್ರ ವಂಶನೇ ಇಲ್ಲ. ಅವ್ರ ಮನೆಯೆಲ್ಲ ಪಾಳು ಬಿದ್ದೋಗಿದೆ, ಆ ಮನೆ ಪಾಳು ಬಿದ್ದೋಗಿದೆ, ಆ ಸಂತತಿನೇ ಇಲ್ಲ, ವಂಶವೇ ಸರ್ವನಾಶ ಆಗೋಗ್ಬಿಟ್ಟಿದೆ. ಇದು ಅನಂತ ಕಾಳ ಸರ್ಪದೋಷ ಇರುವಂಥ ಕುಟುಂಬ. ಅನಂತ ಕಾಳ ಸರ್ಪದೋಷದಲ್ಲಿ ಬೆಳೀತಾ ಇರೋ ವಂಶ, ಆ ಗೋತ್ರ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ, ನಾವೇನು ತಪ್ಪು ಮಾಡಿರ್ತೀವೋ ಆ ತಪ್ಪರ ಅಧಿದೇವತೆಯನ್ನು ನಾವು ಪೂಜೆ ಮಾಡಬೇಕು ಅಂತ. ಅದಕ್ಕೆ ಈ ಬೆಳ್ಳಿ ನಾಗ,
ಹಿತ್ತಾಳೆಯಲ್ಲಿ ಮಾಡ್ಬೋದು, ಕಾಪರಲ್ಲಿ ಮಾಡ್ಬೋದು. ಇಷ್ಟೇ ಹೆಬ್ಬೆಟ್ ಗಾತ್ರದ್ದು. ಈ ಹೆಬ್ಬೆಟ್ ಗಾತ್ರ ಹೈಟಲ್ಲಿರೋ ನಾಗನ ತೊಗೊಂಬರ್ಬೇಕು ಅಂಗಡಿಯಿಂದ. ತೊಗೊಂಡ್ಬಂದು ಆ ನಾಗದೇವತೆಗೆ ಮನಸ್ಫೂರ್ತಿಯಾಗಿ ದಿನನಿತ್ಯ ಈ ಸಾಲಬಾಧೆ, ರೋಗಬಾಧೆ, ನಿಷ್ಠೂರ, ಮಾನಸಿಕ ಡಿಸಾರ್ಡರ್ಸು, ಮೆಂಟಲ್ ಡಿಸಾರ್ಡರ್ಸು, ಪರ್ಸನಾಲಿಟಿ ಡಿಸಾರ್ಡರ್ಸು, ಈ ಥರದ್ದೆಲ್ಲನೂ ನಿವಾರಣೆ ಆಗಬೇಕು ಅಂತಂದರೆ ನಿತ್ಯ ಆ ಒಂದು ಸರ್ಪದಕ್ಕೆ ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು? ನೀವು ಪುರೋಹಿತ ಕರೆಸಿ ಪೂಜೆ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ದೋಷಕ್ಕೆ ನೀವೇ ಪೂಜೆ ಮಾಡಿದ್ರೆ ಭಾಳ ಬೇಗ ಫಲ ಕೊಡುತ್ತೆ. ಇನ್ಯಾರೋ ಕರೆಸಿ ಪೂಜೆ ಮಾಡೋಕ್ಕೆ ಬದಲು ನಿಮಗೆ ಪೂಜೆ ಮಾಡೋಕ್ಕೆ ಬರ್ದಿರೋದ್ರಿಂದ ಪುರೋಹಿತ ಕರಿತೀರಿ. ಪೂಜೆ ಮಾಡೋ ವಿಧಿವಿಧಾನ ನೀವೇ ಕಲ್ತ್ಕೊಂಬಿಟ್ರೆ ಅವ್ರು ಯಾರ ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಅನುಭವ. ಅದಕ್ಕೆ ಒಂದು ಸಣ್ಣ ನಾಗರಾವ್ ತಗೊಳ್ಳಿ, ಅಂಗಡಿಲಿ ಸಿಗುತ್ತೆ. ಎಲ್ಲ ಕೆಲವು ದೇವಸ್ಥಾನಗಳಲ್ಲಿ ಹೊರಗಡೆ ದೇವಸ್ಥಾನ ಮುಂದುಗಡೆ ಸ್ಟಾಲ್ಗಳಲ್ಲಿ ಮಾಡ್ತಾರೆ. ಚಿಕ್ಕದು ನಾಗದೇವತೆ 5 ಎಡೆ ಇರುವಂಥದ್ದು, ಇಲ್ಲ 7 ಎಡೆ ಇರುವಂಥ ನಾಗದೇವತೆಯನ್ನು ತೊಗೊಳ್ಳಿ. ನೀವು ತೊಗೊಂಡು ಅದಕ್ಕೆ ನಿತ್ಯ ತೊಳೆದುಬಿಟ್ಟು ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡಿ. ಮಾಡಾದಮೇಲೆ ನಾನು ಹೇಳೋ ಮಂತ್ರದಲ್ಲಿ ನಾಗದೇವತೆಗೆ ಕುಂಕುಮಾರ್ಚನೆ ಮಾಡಿ. ಒಂದು ತಟ್ಟೆಲಿ ಇಟ್ಬಿಡಿ ನಾಗದೇವತೆನ. ಆ ನಾಗದೇವತೆ ದಿನ ಅರ್ಚನೆ ಮಾಡ್ತಾಯಿರಿ. ಕುಂಕುಮಾರ್ಚನೆ ತೆಗೆದು ಒಂದು ಡಬ್ಬಕ್ಕೆ ಹಾಕ್ಕೊಳ್ಳಿ. ಕುಂಕುಮಾರ್ಚನೆ ಮಾಡಿದ ಕುಂಕುಮನ ಡಬ್ಬಕ್ಕೆ ಹಾಕ್ಕೊಳ್ಳಿ. ನೀವೇ ಸ್ವತಃ ಮಂತ್ರ ಹೇಳಿ ಅರ್ಚನೆ ಮಾಡೋದ್ರಿಂದ ಅದಕ್ಕೊಂದು ಒಳ್ಳೆ ಪವರ್ ಇರ್ತದೆ. ಇನ್ಯಾರೋ ಮಾಡಿಕೊಡೋ ಬದಲು ನೀವೇ ಸ್ವತಃ ನಿಮ್ಮ ಸ್ಪರ್ಶದಿಂದ, ನಿಮ್ಮ ಬಾಯಿ ಮಂತ್ರದಿಂದ ಅರ್ಚನೆ ಮಾಡೋದು ಮುದ್ರಾ ಥೆರಪಿ. ತಂತ್ರ ನಡೀತಾ ಇದೆ, ಕುಂಕುಮಾರ್ಚನೆ ತಂತ್ರ. ಯಾವುದು? ಕುಂಕುಮಾರ್ಚನೆ. ನಾವು ಕುಂಕುಮ ತೊಗೊಂಡು ಹೀಗೆ ದೇವರಿಗೆ ಅರ್ಚನೆ ಮಾಡ್ತೀನಿ, ಮುದ್ರೆ ನಡೀತಾ ಇದೆ. ಮಂತ್ರ ಏನು? ನಾನು ಹೇಳೋ ಮಂತ್ರ ಹೇಳ್ಕೊಂಡು ನಿತ್ಯ 108 ಸಲ ದೇವರಿಗೆ, ನಾಗದೇವತೆಗೆ ಮಾಡ್ತಾಯಿದ್ರೆ ತಾತಂದು ಒಂದು 6 ತಿಂಗಳು ಮಾಡಿದ್ರೆ ನಮ್ಮ ಅಪ್ಪ ಮಾಡಿದ ದೋಷ ಕಳೆಯುತ್ತೆ. ಇನ್ನೊಂದು 6 ತಿಂಗಳು ಮಾಡಿದ್ರೆ ನಮ್ಮ ಅಪ್ಪನಪ್ಪ ಮಾಡಿದ ದೋಷ ಕಳೆಯುತ್ತೆ. ಇನ್ನೊಂದು ವರ್ಷ ಪೂರ್ತಿ ಪೂಜೆ ಮಾಡ್ತೀರಿ, ನಮ್ಮ ತಾತ ಮಾಡಿದೆಲ್ಲ ಅಂದರೆ ನಮ್ಮ ಮುತ್ತಾತ ಮಾಡಿದ ಎಲ್ಲ ದೋಷ ನಿವಾರಣೆ. ಪಿತಾಮಹ, ಪ್ರಪಿತಾಮಹ, ಮಹಾಪಿತಾಮಹ ಎಲ್ಲ ದೋಷನ ಕಳೆದೋಗಿ ಆಗ ಒಂದಷ್ಟು ದುಡ್ಡು ಕಾಣುತ್ತೆ, ಸೇವ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಏನು ಆ ಮಂತ್ರ? ಓಂ ಹ್ರೀಂ, ಓಂ ಹ್ರೀಂ. ಹ್ರೀಂ ಅಂದರೆ ತಲತಲಾಂತರ ಬಂದಿರೋ ದೋಷ ತೆಗೆದುಹಾಕುವಂಥ ಶಕ್ತಿ, ಧ್ವಂಸ ಮಾಡುವ ಶಕ್ತಿ. ಇದು ಕಾಳಿ ಮಂತ್ರ ಬೀಜ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ. ಅನಂತ ಅಂತ ಸರ್ಪದೋಷ. ನೀನೇ ನನಗೆ ಆಧಾರ ಶಕ್ತಿ, ಇಡೀ ವಂಶಕ್ಕೆ, ನನಗೆ, ಕುಲ ಗೋತ್ರಕ್ಕೆಲ್ಲಕ್ಕೂ. ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅಂ ಅಂದರೆ ಅನಂತನ ಬೀಜ ಮಂತ್ರ. ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ದೇವರಿಗೆ ಕುಂಕುಮಾರ್ಚನೆ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಕಮಲಾನ ಹೂವು, ತಾವರೆ ಹೂ ಮೇಲೆ ಆಸನವನಾಗಿ ಕೂತಿರುವಂಥವನು, ಅಂಥವನು ಆದಿಶೇಷ. ಅಂಥವನಿಗೆ ಅನಂತ ನನ್ನ ಜೀವನದಲ್ಲಿ ಆಧಾರನೇ ಇಲ್ಲದೆ ನಡೀತಾ ಇದೆ. ಒಂದು ಶಕ್ತಿ ಕೊಟ್ಟು ನಮ್ಮ ಪೂರ್ವಿಕರು ಮಾಡಿದಂಥ ಮಹಾ ತಪ್ಪನ್ನು ನಿವಾರಣೆ ಮಾಡು. ಯಾರೋ ಮಾಡಿದ ತಪ್ಪಿಗೆ ನಾನು, ನಮ್ಮ ತಾತ ಮುತ್ತಾತ ಮಾಡಿದ ತಪ್ಪಿಗೆ ನಾವು ನರಳ್ತಾ ಇದ್ದೀವಿ ಅಂತ. ಅದಕ್ಕೆ ಹಿರಿಯರು ಒಳ್ಳೇದು ಮಾಡಿದಷ್ಟು ಮುಂದಿನ ಜನ್ರೇಷನ್ಗೆ ಒಳ್ಳೇದಾಗತ್ತೆ. ನೀವೇನೋ ಮಾಡಿ ಮೋಸ ಮಾಡಿ ರಾಶಿಗಟ್ಟಲೆ ಆಸ್ತಿ ದುಡ್ಡೆಲ್ಲ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತೀರಾ. ಅದೆಲ್ಲ ಅನ್ಯಾಯ ದುಡ್ಡು, ಮೋಸದ ದುಡ್ಡು, ಲಂಚದ ದುಡ್ಡು. ಆದರೆ ಅದನ್ನೆಲ್ಲ ಋಣ ತಿಂತಿರೋರು ಯಾರು? ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳಲ್ಲ. ಅವ್ರಿಗೆಲ್ರಿಗೂ ದೋಷ ಹೊಟ್ಟೋಗುತ್ತೆ. ಇಂಥ ಗೋತ್ರ ಉಟ್ಬಿಟ್ರೆ ಏನು ಮಾಡೋದು ನಾವು? ಮೊದಲೇ ಕರ್ಮ ಮಾಡಿದ್ದೀನಿ, ಅದು ಆ ಗೋತ್ರ, ಆ ಮನೆತನ, ವಂಶವೇ ಅದೇ. ಆಗೇನು ಮಾಡ್ತೀವಿ? ಏಳಿಗೆ ಆಗಲ್ಲ, ಸ್ಥಿರತೆ ಇಲ್ಲ, ಪ್ರಗತಿ ಇಲ್ಲ. ಅದರಿಂದ ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿಯೇ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿಯೇ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಭಾಳ ವಿಶೇಷವಾದದ್ದು. ಸರ್ಪಗಳಿಗೆ ರಾಜ ಅನಂತ. ಈ ಅನಂತ ಮಂತ್ರ ಹೇಳಿದರೆ ಅನಂತ ಕಾಳ ಸರ್ಪದೋಷ. ರಾಹು 1ನೇ ಮನೇಲಿದ್ದು ಕೇತು 7ನೇ ಮನೇಲಿರ್ತಾರೆ.
ಲಗ್ನದಿಂದ 7ನೇ ಮನೆಯಲ್ಲಿ, ಲಗ್ನದಲ್ಲಿ ರಾಹು, ಲಗ್ನದಿಂದ 7ನೇ ಮನೆಯಲ್ಲಿ ಕೇತು, ಅದರೊಳಗಡೆ ಎಲ್ಲ ಗ್ರಹಗಳು ವಾಸ ಮಾಡ್ತಾರೆ. ಇದಕ್ಕೆ ಅನಂತ ಕಾಳ ಸರ್ಪದೋಷ, ಸಂಪೂರ್ಣ ಕಾಳ ಸರ್ಪದೋಷ ಅಂತಾರೆ. ಈ ಥರ ದೋಷ ಇರೋರು ಇದನ್ನು ಮಾಡಿ ದಿನ ಅರ್ಚನೆ ಮಾಡಿ ಕುಂಕುಮನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಅದನ್ನು ಅಣೆಗಿಟ್ಕೊಳ್ಳಿ. ಮತ್ತು ಅದನ್ನು ಅಣೆಗಿಟ್ಕೊಂಡು ಇವೆಲ್ಲ ವ್ಯವಹಾರ ಮಾಡಿದ್ರೆ ನಾಗಶಕ್ತಿ, ನಾಗಬನ, ನಾಗ ಕುಟುಂಬ, ನಾಗಗಣ ನಿಮಗೆ ಯಾವಾಗಲೂ ಬೆಂಬಲ ಕೊಡುತ್ತೆ. ಇದು ಭಾಳ ವಿಶೇಷವಾದದ್ದು. ನಾವು ಕುಕ್ಕೆಗೆ ಹೋಗಿ ಬಂದೆ, ಇದು ಘಾಟಿಗೆ ಹೋದೆ, ಕಾಳಹಸ್ತಿಗೆ ಹೋದೆ, ಇದ್ದಂಗೆ ಇದ್ದೀವಿ, ಇನ್ನೂ ಏನು ಚೇಂಜೇ ಆಗ್ತಿಲ್ಲ ಅಂದರೆ ನಿಮ್ಮ ಕರ್ಮ ನೀವೇ ಮಾಡ್ಕೊಳ್ಳೋಕ್ಕೆ ನಿತ್ಯ ಈ ಬೀಜಾಕ್ಷರ ಓಂ ಬ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ, ಓಂ ಬ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ ಅನ್ನೋ ಜಪ ಮಾಡ್ತಿರ್ಬೇಕು. ಈ ರೀತಿ ಮಾಡಿ ಎಷ್ಟೋ ಈ ಒಂದು ನಾನು ಹೇಳಿದಂಥ ಸಮಸ್ಯೆಗಳೆಲ್ಲ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು ಎಲ್ಲ ಕಡೆ ಕೂಡ ಟೈಮ್ ಟು ಟೈಮ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ನೀವೇ ಡೇಟ್ ಟು ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.